ಎಲ್ಲರಿಗೂ ನಮಸ್ಕಾರಗಳು. ಮಂಡ್ಯ ಜಿಲ್ಲೆಯ ಒಂದು ಸುಂದರ ಪ್ರವಾಸ ತಾಣವನ್ನು ವೀಕ್ಷಿಸೋಣ ಬನ್ನಿ. ಇಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ಇನ್ನು ಮುಂದೆ ಇದೇ ರೀತಿ ಹೆಚ್ಚು ವಿಡಿಯೋಗಳನ್ನು ಮಾಡುವುದಕ್ಕೆ ನಮಗೆ ಪ್ರೋತ್ಸಾಹ ನೀಡಿ. ಹೆಬ್ಬೆಟ್ಟ ಅಥವಾ ಬಸವನ ಬೆಟ್ಟ ಎಂದು ಖ್ಯಾತಿ ಪಡೆದಿರುವ ಈ ಪ್ರಾಚೀನ ದೇವಾಲಯವು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ಬಸವನಹಳ್ಳಿ ಗ್ರಾಮದಲ್ಲಿ ಕಂಡುಬರುತ್ತದೆ. ಈ ದೇವಾಲಯ ತಲುಪಲು ಹಲಗೂರಿನಿಂದ ಕಾಡಿನ ಮಧ್ಯೆ ಅಚ್ಚುಕಟ್ಟಾದ ಟಾರ್ ರಸ್ತೆಯ ವ್ಯವಸ್ಥೆ ಇದೆ. ಈ ಪ್ರದೇಶವು ಬಸವನ ಬೆಟ್ಟ ಫಾರೆಸ್ಟ್ ಏರಿಯಾಕ್ಕೆ ಸೇರುತ್ತದೆ. ಕಾಡಿನ ಮಧ್ಯೆ ಹಕ್ಕಿಗಳ ಕಲರವ, ಕಾಡಾನೆಗಳು, ಆಗಾಗ ಕೇಳಿಸುವ ಪ್ರಾಣಿಗಳ ಸದ್ದು ಇವೆಲ್ಲದರ ನಡುವೆ ದೇವಾಲಯವನ್ನು ತಲುಪಲು ದಾರಿ ಹಚ್ಚ ಹಸಿರಿನಿಂದ ಕೂಡಿದ ಘಾಟ್ ರಸ್ತೆಯಾಗಿದ್ದು ಮನಮೋಹಕವಾಗಿದೆ. ಮಳೆಗಾಲದಲ್ಲಂತೂ ಇದನ್ನು ಮಡಿಕೇರಿಯ ಚೆಲುವಿಗೆ ಹೋಲಿಸಬಹುದು. ಆಗಾಗ ಸುಂದರ ವ್ಯೂ ಪಾಯಿಂಟ್ಗಳು ಸಹ ಸಿಗುತ್ತದೆ. ಎತ್ತರದಿಂದ ಹಲಗೂರು, ಕಬ್ಬಾಳು, ಮುತ್ತತ್ತಿ ಹಾಗೂ ಇನ್ನಿತರ ಬೆಟ್ಟಗಳ ಪರ್ವತ ಶ್ರೇಣಿಗಳನ್ನು ಕಣ್ಣುತುಂಬಿಕೊಳ್ಳಬಹುದು. ರಸ್ತೆಯ ಮಧ್ಯೆ ಅಲ್ಲಲ್ಲಿ ಆನೆಗಳು ಕಾಣಸಿಗುತ್ತವೆ. ಇದರಿಂದ ಇಲ್ಲಿ ಕಾಡಾನೆಗಳ ಓಡಾಟ ಜೋರು ಎಂದು ಕಂಡುಬರುತ್ತದೆ. ಈ ದೇವಸ್ಥಾನವು ಕ್ರಿಸ್ತ.ಶಕ 570ರಲ್ಲಿ ಪ್ರಥಮ ಚೋಳರು ನಿರ್ಮಿಸಿರಬಹುದೆಂದು ದೇವಸ್ಥಾನಗಳ ಪ್ರಾಚ್ಯ ಸಂಶೋಧಕರಿಂದ ಉಲ್ಲೇಖಿಸಲ್ಪಟ್ಟಿದೆ. ಅಂದರೆ ಇಲ್ಲಿಗೆ ಸರಿಸುಮಾರು 1500 ವರ್ಷಗಳ ಹಿಂದೆ ನಿರ್ಮಾಣವಾಗಿದೆ. ಬಸವನ ಬೆಟ್ಟ ಹೆಬ್ಬೆಟ್ಟದ ಶ್ರೀ ಬಸವೇಶ್ವರ ದೇವಾಲಯದ ಮೂಲ ವಿಗ್ರಹವು ಏಕಶಿಲೆಯಿಂದ ನಿರ್ಮಿಸಲ್ಪಟ್ಟಿದೆ. ತಳಹದಿ, ಪೀಠ, ಲಿಂಗ ಎಲ್ಲವೂ ಒಂದೇ ಕಲ್ಲಿನಿಂದ ಒಂದೇ ಬಂಡೆಯಿಂದ ಕೆತ್ತಲಾಗಿದೆ. ಈ ಬಂಡೆಯ ಮೇಲೆಯೇ ದೇವಸ್ಥಾನ ನಿರ್ಮಾಣವಾಗಿದೆ. ದೇವಸ್ಥಾನದ ಗರ್ಭಗುಡಿ, ಅರ್ಧ ಮಂಟಪ, ಮಹಾಮಂಟಪಗಳು ಪ್ರಥಮ ಚೋಳರ ಶೈಲಿಯಲ್ಲಿಯೇ ನಿರ್ಮಾಣವಾಗಿರುವುದು ಕಂಡುಬರುತ್ತದೆ. ಪ್ರಥಮ ಚೋಳರು 1500 ವರ್ಷಗಳ ಹಿಂದೆಯೇ ನಿರ್ಮಿಸಿದ ಶ್ರೀ ಹೆಬ್ಬೆಟ್ಟದ ಬಸವೇಶ್ವರ ದೇವಾಲಯ ಶೈಲಿ ವಿನ್ಯಾಸಗಳ ಪ್ರಕಾರವೇ ಮಹಾದ್ವಾರವನ್ನು ನಿರ್ಮಿಸಲಾಗಿದೆ. ಶ್ರೀ ನಂದಿಕೇಶ್ವರನನ್ನು ಮೂಡಣ ದಿಕ್ಕಿನಲ್ಲಿ ಈಶಾನ್ಯವನ್ನು ನೋಡುತ್ತಿರುವ ಹಾಗೆ ಚೋಳರ ಶೈಲಿಯಲ್ಲಿಯೇ 2006ನೇ ಇಸವಿಯಲ್ಲಿ ನಂದಿ ವಿಗ್ರಹವನ್ನು ನಿರ್ಮಿಸಲಾಗಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಕೊಳವಿದ್ದು ಎತ್ತರದ ಮರಗಳು ಸುತ್ತ ಕಂಡುಬರುತ್ತದೆ. ಸುತ್ತಮುತ್ತಲು ಊರಿನವರು ಶ್ರೀ ಹೆಬ್ಬೆಟ್ಟದ ಬಸವೇಶ್ವರ ದೇವರಿಗೆ ಬಂದು ಪೂಜೆ ಸಲ್ಲಿಸಿ ಹೋಗುತ್ತಾರೆ. ಯುಗಾದಿ ಹಬ್ಬದ ದಿನದಂದು ಇಲ್ಲಿಗೆ ಬಂದು ಅನ್ನಸಂತರ್ಪಣೆ ಕಾರ್ಯಗಳನ್ನು ಮಾಡುತ್ತಾರೆ. ಮಳವಳ್ಳಿ. ಹಾಗಾದರೆ ಬಸವನ ಬೆಟ್ಟ ತಲುಪುವ ರೀತಿ ಯಾವುದು? ಮಳವಳ್ಳಿ ಮತ್ತು ಹಲಗೂರಿಂದ KSRTC ಬಸ್ ಸಾರಿಗೆ ವ್ಯವಸ್ಥೆ ಇದ್ದು, ಆದರೆ ಇದು ಟೈಮಿಂಗ್ಗೆ ಒಳಪಟ್ಟಿದೆ. ಹಲಗೂರಿನಿಂದ ಬಸವನಹಳ್ಳಿ ರೂಟ್ನಲ್ಲಿ ಸ್ವಂತ ಬೈಕ್, ಕಾರ್ ಅಥವಾ ಇನ್ನಿತರ ವ್ಯವಸ್ಥೆಗಳ ಮೂಲಕ ಬಸವನ ಬೆಟ್ಟವನ್ನು ತಲುಪಬಹುದು. ಕಾಡಾನೆಗಳ ಓಡಾಟ ಹೆಚ್ಚಾಗಿ ಕಂಡುಬರುವುದರಿಂದ ರಸ್ತೆಯ ಮಧ್ಯ ಅಲ್ಲಲ್ಲಿ ಕಾರ್ ಅಥವಾ ಬೈಕ್ ಅನ್ನು ನಿಲ್ಲಿಸುವುದು ತುಂಬ ಅಪಾಯಕಾರಿ. ಬಸವನ ಬೆಟ್ಟಕ್ಕೆ ಹತ್ತಿರ ನಗರಗಳಿಂದ ಇಷ್ಟು ದೂರ: ಹಲಗೂರು ಸುಮಾರು 10 ಕಿಲೋಮೀಟರ್, ಮಳವಳ್ಳಿ 31 ಕಿಲೋಮೀಟರ್, ಕನಕಪುರ 35 ಕಿಲೋಮೀಟರ್, ರಾಮನಗರ 48 ಕಿಲೋಮೀಟರ್, ಬೆಂಗಳೂರು 90 ಕಿಲೋಮೀಟರ್ ಹಾಗೂ ಮೈಸೂರು 80 ಕಿಲೋಮೀಟರ್.
ಪ್ರದೇಶವು ಬಸವನ ಬೆಟ್ಟ ಫಾರೆಸ್ಟ್ ಏರಿಯಾಕ್ಕೆ ಸೇರುತ್ತದೆ. ಕಾಡಿನ ಮಧ್ಯೆ ಹಕ್ಕಿಗಳ ಕಲರವ, ಕಾಡಾನೆಗಳು, ಆಗಾಗ ಕೇಳಿಸುವ ಪ್ರಾಣಿಗಳ ಸದ್ದು ಇವೆಲ್ಲದರ ನಡುವೆ ದೇವಾಲಯವನ್ನು ತಲುಪಲು ದಾರಿ ಹಚ್ಚ ಹಸಿರಿನಿಂದ ಕೂಡಿದ ಘಾಟ್ ರಸ್ತೆಯಾಗಿದ್ದು ಮನಮೋಹಕವಾಗಿದೆ. ಮಳೆಗಾಲದಲ್ಲಂತೂ ಇದನ್ನು ಮಡಿಕೇರಿಯ ಚೆಲುವಿಗೆ ಹೋಲಿಸಬಹುದು. ಆಗಾಗ ಸುಂದರ ವ್ಯೂ ಪಾಯಿಂಟ್ಗಳು ಸಹ ಸಿಗುತ್ತದೆ. ಎತ್ತರದಿಂದ ಹಲಗೂರು, ಕಬ್ಬಾಳು, ಮುತ್ತತ್ತಿ ಹಾಗೂ ಇನ್ನಿತರ ಬೆಟ್ಟಗಳ ಪರ್ವತ ಶ್ರೇಣಿಗಳನ್ನು ಕಣ್ಣುತುಂಬಿಕೊಳ್ಳಬಹುದು. ರಸ್ತೆಯ ಮಧ್ಯೆ ಅಲ್ಲಲ್ಲಿ ಆನೆಗಳು ಕಾಣಸಿಗುತ್ತವೆ. ಇದರಿಂದ ಇಲ್ಲಿ ಕಾಡಾನೆಗಳ ಓಡಾಟ ಜೋರು ಎಂದು ಕಂಡುಬರುತ್ತದೆ. ಈ ದೇವಸ್ಥಾನವು ಕ್ರಿಸ್ತ.ಶಕ 570ರಲ್ಲಿ ಪ್ರಥಮ ಚೋಳರು ನಿರ್ಮಿಸಿರಬಹುದೆಂದು ದೇವಸ್ಥಾನಗಳ ಪ್ರಾಚ್ಯ ಸಂಶೋಧಕರಿಂದ ಉಲ್ಲೇಖಿಸಲ್ಪಟ್ಟಿದೆ. ಅಂದರೆ ಇಲ್ಲಿಗೆ ಸರಿಸುಮಾರು 1500 ವರ್ಷಗಳ ಹಿಂದೆ ನಿರ್ಮಾಣವಾಗಿದೆ. ಬಸವನ ಬೆಟ್ಟ ಹೆಬ್ಬೆಟ್ಟದ ಶ್ರೀ ಬಸವೇಶ್ವರ ದೇವಾಲಯದ ಮೂಲ ವಿಗ್ರಹವು ಏಕಶಿಲೆಯಿಂದ ನಿರ್ಮಿಸಲ್ಪಟ್ಟಿದೆ. ತಳಹದಿ, ಪೀಠ, ಲಿಂಗ ಎಲ್ಲವೂ ಒಂದೇ ಕಲ್ಲಿನಿಂದ ಒಂದೇ ಬಂಡೆಯಿಂದ ಕೆತ್ತಲಾಗಿದೆ. ಈ ಬಂಡೆಯ ಮೇಲೆಯೇ ದೇವಸ್ಥಾನ ನಿರ್ಮಾಣವಾಗಿದೆ. ದೇವಸ್ಥಾನದ ಗರ್ಭಗುಡಿ, ಅರ್ಧ ಮಂಟಪ, ಮಹಾಮಂಟಪಗಳು ಪ್ರಥಮ ಚೋಳರ ಶೈಲಿಯಲ್ಲಿಯೇ ನಿರ್ಮಾಣವಾಗಿರುವುದು ಕಂಡುಬರುತ್ತದೆ. ಪ್ರಥಮ ಚೋಳರು 1500 ವರ್ಷಗಳ ಹಿಂದೆಯೇ ನಿರ್ಮಿಸಿದ ಶ್ರೀ ಹೆಬ್ಬೆಟ್ಟದ ಬಸವೇಶ್ವರ ದೇವಾಲಯ ಶೈಲಿ ವಿನ್ಯಾಸಗಳ ಪ್ರಕಾರವೇ ಮಹಾದ್ವಾರವನ್ನು ನಿರ್ಮಿಸಲಾಗಿದೆ. ಶ್ರೀ ನಂದಿಕೇಶ್ವರನನ್ನು ಮೂಡಣ ದಿಕ್ಕಿನಲ್ಲಿ ಈಶಾನ್ಯವನ್ನು ನೋಡುತ್ತಿರುವ ಹಾಗೆ ಚೋಳರ ಶೈಲಿಯಲ್ಲಿಯೇ 2006ನೇ ಇಸವಿಯಲ್ಲಿ ನಂದಿ ವಿಗ್ರಹವನ್ನು ನಿರ್ಮಿಸಲಾಗಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಕೊಳವಿದ್ದು ಎತ್ತರದ ಮರಗಳು ಸುತ್ತ ಕಂಡುಬರುತ್ತದೆ. ಸುತ್ತಮುತ್ತಲು ಊರಿನವರು ಶ್ರೀ ಹೆಬ್ಬೆಟ್ಟದ ಬಸವೇಶ್ವರ ದೇವರಿಗೆ ಬಂದು ಪೂಜೆ ಸಲ್ಲಿಸಿ ಹೋಗುತ್ತಾರೆ. ಯುಗಾದಿ ಹಬ್ಬದ ದಿನದಂದು ಇಲ್ಲಿಗೆ ಬಂದು ಅನ್ನಸಂತರ್ಪಣೆ ಕಾರ್ಯಗಳನ್ನು ಮಾಡುತ್ತಾರೆ. ಹಾಗಾದರೆ ಬಸವನ ಬೆಟ್ಟ ತಲುಪುವ ರೀತಿ ಯಾವುದು? ಮಳವಳ್ಳಿ ಮತ್ತು ಹಲಗೂರಿಂದ KSRTC ಬಸ್ ಸಾರಿಗೆ ವ್ಯವಸ್ಥೆ ಇದ್ದು, ಆದರೆ ಇದು ಟೈಮಿಂಗ್ಗೆ ಒಳಪಟ್ಟಿದೆ. ಹಲಗೂರಿನಿಂದ ಬಸವನಹಳ್ಳಿ ರೂಟ್ನಲ್ಲಿ ಸ್ವಂತ ಬೈಕ್, ಕಾರ್ ಅಥವಾ ಇನ್ನಿತರ ವ್ಯವಸ್ಥೆಗಳ ಮೂಲಕ ಬಸವನ ಬೆಟ್ಟವನ್ನು ತಲುಪಬಹುದು. ಕಾಡಾನೆಗಳ ಓಡಾಟ ಹೆಚ್ಚಾಗಿ ಕಂಡುಬರುವುದರಿಂದ ರಸ್ತೆಯ ಮಧ್ಯ ಅಲ್ಲಲ್ಲಿ ಕಾರ್ ಅಥವಾ ಬೈಕ್ ಅನ್ನು ನಿಲ್ಲಿಸುವುದು ತುಂಬ ಅಪಾಯಕಾರಿ. ಬಸವನ ಬೆಟ್ಟಕ್ಕೆ ಹತ್ತಿರ ನಗರಗಳಿಂದ ಇಷ್ಟು ದೂರ: ಹಲಗೂರು ಸುಮಾರು 10 ಕಿಲೋಮೀಟರ್, ಮಳವಳ್ಳಿ 31 ಕಿಲೋಮೀಟರ್, ಕನಕಪುರ 35 ಕಿಲೋಮೀಟರ್, ರಾಮನಗರ 48 ಕಿಲೋಮೀಟರ್, ಬೆಂಗಳೂರು 90 ಕಿಲೋಮೀಟರ್ ಹಾಗೂ ಮೈಸೂರು 80 ಕಿಲೋಮೀಟರ್.